ತುಳಸಿನೇ ಮದುವೆ ಮಾಡ್ಕೊಳ್ಳಿ. ಅವಳಿಗೆ ನಾವ್ ಒಂದಾಗೋದು ಇಷ್ಟ ಇಲ್ಲ. ನನ್ ಕಂಡ್ರೆ ಆಗಲ್ಲ ಅಂತ ನಾನ್ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಅವಳ್ದು ತುಂಬಾ ಒಳ್ಳೆ ಮನ್ಸು ಧ್ರುವ ಅವ್ರೆ. ನಿಮ್ಮೇಲೆ ಅವಳು ಪ್ರಾಣನೇ ಮಾಡ್ಕೊಂಡವಳೆ. ಈಗ್ಲೂ ನಾವಿಬ್ರು ಒಂದಾಗ್ಬೇಕು ಅಂತ ಬಯಸ್ತವಳೆ. ಅಷ್ಟೊಳ್ಳೆ ಮನ್ಸಿರೋಳು ನೋಡಿ. ಅವಳು ನಿಮ್ಗೆ ತುಂಬಾ ಒಳ್ಳೆ ಜೋಡಿ. ನೀವಿಬ್ರು ಮದ್ವೆ ಮಾಡ್ಕೊಂಡು ಸುಖವಾಗಿರಿ. ನಾನ್ ನಿಮ್ಗೆ ತಕ್ಕವಳಲ್ಲ. ಆ ಯೋಗ್ಯತೆ ನನಗಿಲ್ಲ. ಅದನ್ನ ನಾನು ಕಳ್ಕೊಂಡ್ಬಿಟ್ಟಿವ್ನಿ. ನನ್ನ ಆಸೆ ನಡೆಸ್ಕೊಡ್ತೀರಾ ಅಲ್ವಾ? ಅದ್ಬಿಟ್ರೆ ನಾನ್ ನಿಮ್ಮನ್ನ ಬಿಟ್ಟೋಗೋ ಅಷ್ಟು ಕಟುಕಳಲ್ಲ. ನಿಮ್ಮನ್ನ ದೂರ ಮಾಡ್ಕೋಬೇಕು ಅನ್ನೋಷ್ಟು ಕೆಟ್ಟೋಳಲ್ಲ. ಈ ಆಸೆ ನಡೆಸ್ಕೊಡ್ತೀರಾ ಅಲ್ವಾ? ನನ್ಗೆ ನಂಬಿಕೆ ಐತೆ. ಅವಳು ನನ್ಗಿಂತ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ನಾನು ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದೀವ್ನಿ. ಧ್ರುವ ಅವ್ರೆ, ಒಂದೇ ಒಂದ್ಸಲ ಕಣ್ ತೆಗೀರಿ. ಒಂದೇ ಒಂದ್ಸಲಿ ಧ್ರುವ ಅವ್ರೆ ನನ್ ಜೊತೆ ಮಾತಾಡಿ. ಮಾತಾಡಿ ಧ್ರುವ ಅವ್ರೆ, ಮಾತಾಡಿ. ಅಯ್ಯೋ, ಇವ್ರು ಯಾಕೆ ಇಲ್ಲಿ ಬರ್ತಾ ಇದ್ದಾರೆ? ತುಳಸಿ ಇವ್ರ ಮನೆಗೆ ಹೋದ್ರು ಅಂತ ಹೇಳಿದ್ಲಲ್ಲ. ಇವ್ರು ಇವಾಗ ಇಲ್ಲಿ ಬಂದು ಮೈನಾ ಒಳಗಡೆ ಇರೋದು ನೋಡಿದ್ರೆ ದೊಡ್ಡ ಕಥೆನೇ ಆಗೋಗತ್ತೆ. ಮೊದಲು ಮೈನಾ ಇಲ್ಲಿಂದ ಕಳಿಸ್ಬೇಕು. ಆನಂದ, ಅಮ್ಮ ಅಮ್ಮ, ದೀಪಾ, ನೀವಿಬ್ರೇನ್ ಇಲ್ಲಿ? ಇದೇನಪ್ಪ ಹೀಗೆ ಕೇಳ್ತಾ ಇದೀಯಾ? ಅಮ್ಮ, ನಾನು ಹಾಗೆಲ್ಲ ಕೇಳಿದ್ದು. ನೀವಿಬ್ರು ಮನೆಗೆ ಹೋಗಿದ್ದೀರಾ ಅಂತ ತುಳಸಿ ಹೇಳಿದ್ಲು. ತಿರ್ಗಾ ಬಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಹೌದಾ? ನಾವು ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೆ ತುಳಸಿ ಹತ್ರ ಕೀ ಇಸ್ಕೊಂಡು ಹೋಗೋದು ಮರ್ತ್ಬಿಟ್ವಿ. ಅದಕ್ಕೆ ಹೀಗೆ ಬಂದ್ವಿ. ಇದೇನಪ್ಪ? ಇದು ಧ್ರುವಂಗೆ ಮೆಡಿಸಿನ್ಸ್ ಹೇಳಿದ್ರು, ಅದನ್ನ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಸರಿ ಇರಿಮ್ಮ, ನಾನೇ ಹೋಗಿ ಕೀ ಇಸ್ಕೊಂಡ್ ಬಂದ್ಬಿಡ್ತೀನಿ. ಪರವಾಗಿಲ್ಲ ಕಣಪ್ಪ. ದೇವಸ್ಥಾನದಲ್ಲಿ ಧ್ರುವನ್ ಹೆಸರಲ್ಲಿ ಅರ್ಚನೆ ಮಾಡಿ ಕುಂಕುಮ ತಂದಿದ್ದೀನಿ. ಇದನ್ನ ಅವನ್ ಹಣೆಗಿಡ್ಬೇಕು. ಸರಿ ನಡಿಯಪ್ಪ, ಬಾಮ. ಬರ್ತಿದ್ದಾರೆ. ರೀ ತುಳಸಿಯವರ ಈಗರ ಮನೆಗೆ ಹೋಗ್ಯಾರ ಅಂತ ಹೇಳ್ತೀರಲ್ರಿ? ಇಷ್ಟ ಲಗುನ ಮತ್ ಬರ್ಲಿಕ್ಕತ್ತಾರ ಹೆಂಗ್ರಿ? ಮೈನಾ ಬೇರೆ ಒಳಗಿದ್ದಾಳೆ, ಈಗ ಏನ್ ಮಾಡೋದು? ತುಳಸಿ, ಅತ್ತೆ ನೀವೆಲ್ಲ ಯಾವಾಗ ಬಂದ್ರಿ? ಇವಾಗ ಬಂದ್ರಿ. ಗೊತ್ತಾಯ್ತು ಬಂದು. ಧ್ರುವನ್ ನೋಡ್ಕೊಂಡ್ ಬರ್ತೀನಿ. ಅತ್ತೆ ಮನೆಗೆ ಹೋಗ್ತೀನಿ ಅಂದ್ರಿ, ಇಷ್ಟ ಬೇಗ ಬಂದ್ಬಿಟ್ರಾ? ಹೊರಡುವಾಗ ನಿನ್ನ ಹತ್ರ ಕೀ ಇಸ್ಕೊಳದ್ ಮಾಡ್ಬಿಟ್ವಿ. ಅದಕ್ಕೆ ಕೀ ತಗೊಂಡ್ ಹೋಗೋಣ. ಒಂದ್ ನಿಮಿಷ ಅತ್ತೆ.